ರೆಡಿ ಸರ್. ಸೊ ನಿನ್ನೆ ನಮ್ಮ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತುಮಕೂರು ಜಿಲ್ಲೆಯಿಂದ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಒಬ್ಬ ವ್ಯಕ್ತಿ ಡ್ರೋನ್ ಪ್ರತಾಪ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಐಡಿಹಳ್ಳಿಯಲ್ಲಿ ಒಂದು ಜಂಕಲ್ಗುಟ್ಟಿ ಸರ್ ರೈಟ್. ಸೊ ನಿನ್ನೆ ಮಿಡಿಗೇಶಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ನಮ್ಮ ಪೊಲೀಸರು ಖುದ್ದು ಸುಮೋಟೋ ಕಂಪ್ಲೇಂಟ್ ತೊಗೊಂಡು ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಡ್ರೋನ್ ಪ್ರತಾಪ್ ಅನ್ನೋ ವ್ಯಕ್ತಿ ಸೊ ಈ ಒಂದು ಅಲ್ಲಿರುವ ಕೆರೆಯಲ್ಲಿ ಒಂದು ತೋಟೆಯಲ್ಲಿರುವ ಕೆರೆಯಲ್ಲಿ ಒಂದು ಬ್ಲಾಸ್ಟ್ ಮಾಡಿದ್ದಾನೆ. ಸೊ ಒಂದು ಕೆಮಿಕಲ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಸೊ ಆ ವಿಚಾರದಲ್ಲಿ ನಾವು ಇಮಿಡಿಯೇಟಾಗಿ FIR ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಇವತ್ತು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ 3 ದಿನ ನಮಗೆ ಜುಡಿಷಿಯಲ್ ಪೊಲೀಸ್ ಕಸ್ಟಡಿ ಸಿಕ್ಕಿದೆ. ಸೊ ಈ 3 ದಿನದಲ್ಲಿ ನಾವು ಏನು ವಿಚಾರಣೆ ಮಾಡಬೇಕು ಅದೆಲ್ಲ ವಿಚಾರಣೆ ಮಾಡಿ ಅವ್ರನ್ನು ಮಂಡೇ ಮಾರ್ನಿಂಗ್ ನಾವು ಮಂಡೇ 11 ಹೊರಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಯಾರೆಲ್ಲ ಬಂದಿದ್ರು ಸರ್ ಅಲ್ಲಿ ಆ ದಿನ? ಎಷ್ಟು ದಿನಗಳ ಹಿಂದೆ ನಡೆದಿರುವಂಥದ್ದು? ಇದು ಡಿಸೆಂಬರ್ 1ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ, ಅರೌಂಡ್ ಈ ಮಧ್ಯಾಹ್ನ ಮೇಲೆ. ಸೊ ನಾವು ಇನ್ವೆಸ್ಟಿಗೇಷನಲ್ಲಿ ಅವರು ಯಾವಾಗ ಬಂದರು, ಹೇಗೆ ಬಂದರು, ಅವ್ರ ಜೊತೆ ಯಾರ್ಯಾರು ಬಂದರು ಅನ್ನೋದು ನಾವು ನೋಡಿಕೊಂಡು ಅದು ಇನ್ವೆಸ್ಟಿಗೇಷನಲ್ಲಿ ತಂದು ಮಾಡ್ತೀವಿ. ಸರ್ ಮುಂಚೆನೂ ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ ಸರ್? ಸೊ ಈ ವ್ಯಕ್ತಿ ಭಾಳ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವೀಡಿಯೋಗಳೆಲ್ಲ ಮಾಡ್ತಾ ಇದ್ದಾನೆ. ಸೊ ಆ ಥರ ಕೆಲವಷ್ಟು ಮಾಡಿರ್ಬೋದು. ನಾವು ಅವ್ರ ಹಿನ್ನೆಲೆ ಏನು ಅನ್ನೋದು, ಅವ್ರು ಏನು ಹಳೆ ವೀಡಿಯೋಗಳು ಏನಾದರೂ ಇದೆಯಾ ಅನ್ನೋದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಸರ್ ಆ ಥರ ವಿಡಿಯೋ ಅಪ್ಲೋಡ್ ಮಾಡೋದು ತಪ್ಪು ಅಂತ ಗೊತ್ತಿರಲಿಲ್ಲ ಸರ್. ಸೊ ಅದು ಈಗ ಅವರಿಗೆ ವಿಚಾರಣೆಯಲ್ಲಿ ಗೊತ್ತು ಬರುತ್ತೆ, ಅದರ ಮೋಟಿವ್ ಏನು, ಯಾಕೆ ಅದು ಮಾಡಿದ್ದಾರೆ. ಸರ್ ಅಕ್ಯೂಸ್ ಎಷ್ಟು ಜನ ಇದ್ದಾರೆ? ಸೊ ಸದ್ಯಕ್ಕೆ ನಾವು 3 ಜನ ಅಕ್ಯೂಸ್ ಮಾಡಿದ್ದೀವಿ. ಬಟ್ ಇನ್ವೆಸ್ಟಿಗೇಷನಲ್ಲಿ ಕಂಡುಬಂದಿರೋ ವಿಚಾರಣೆಯಲ್ಲಿ ಏನು ಕಂಡುಬರುತ್ತೆ ಅದರ ಮೇಲೆ ನಾವು ಮುಂದುವರಿಸ್ತೀವಿ. ಈಗ ಅರೆಸ್ಟ್ ಮಾಡಿರೋದು ಸದ್ಯಕ್ಕೆ ಒಬ್ಬರನ್ನು ಮಾತ್ರ ಅರೆಸ್ಟ್ ಮಾಡಿದ್ದೀವಿ. ಅದು ನಾವು ಇನ್ವೆಸ್ಟಿಗೇಷನಲ್ಲಿ ಐಡೆಂಟಿಫೈ ಮಾಡ್ತೀವಿ. ಸರ್ ಮಿಕ್ಕಿದಿಬ್ರು ಸರ್? ಮಿಕ್ಕಿದವರು ಇನ್ನಿಬ್ರು ಉಳಿಕೆ ಅವ್ರ ಜೊತೆ ಯಾರು ಇದ್ರು, ಅವತ್ತು ವಿಡಿಯೋ ಶೂಟ್ ಯಾರು ಮಾಡಿದ್ರು, ಇದೆಲ್ಲ ನಾವು ಅಸರ್ಟೈನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಏನು ಉದ್ದೇಶಕ್ಕೆ ಮಾಡಿದ ಅಂತ ಏನಾದರೂ ಹೇಳಿದ್ದಾರೆ? ಇನ್ನು ಇವತ್ತೇ ನಮಗೆ ಕಸ್ಟಡಿ ಸಿಕ್ಕಿದೆ. ಇವತ್ತಿಂದ ವಿಚಾರಣೆ ಮಾಡಿ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ.